ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ಕುಂಭಮೇಳ ದಾಖಲೆಯನ್ನು ಬರೆದಿದೆ. ಈ ಬಾರಿ ಸುಮಾರು 35ರಿಂದ 40 ಕೋಟಿಯಷ್ಟು ಮಂದಿ ಕುಂಭಮೇಳಕ್ಕೆ ಬರಬಹುದು ಅಂತ ಉತ್ತರ ಪ್ರದೇಶದ ಸರ್ಕಾರ ಅಂದಾಜು ಮಾಡಿತ್ತು. ಆದರೆ 45 ದಿನಗಳಲ್ಲಿ 40 ಕೋಟಿ ಮಂದಿ ಸಾಧ್ಯ ಆಗೋ ಮಾತೇನ್ರಿ ಅಂತ ಸಾಕಷ್ಟು ಜನ ಉದ್ಗರಿಸಿದ್ರು. ಆದರೆ 30 ದಿನಗಳ ಒಳಗೆ ಕುಂಭಮೇಳಕ್ಕೆ ಭೇಟಿ ಕೊಟ್ಟವರ ಸಂಖ್ಯೆ 40 ಕೋಟಿಯನ್ನು ಮೀರಿದೆ. ಇನ್ನು 2 ಪುಣ್ಯ ಸ್ನಾನಗಳ ಮುಹೂರ್ತಗಳು ಬಾಕಿ ಉಳಿದಿವೆ. ಹೀಗಾಗಿ ಈ ಸಂಖ್ಯೆ ಈ ಬಾರಿ 50 ಕೋಟಿಯನ್ನು ಮೀರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಪ್ರಯಾಗದ ಸುತ್ತಮುತ್ತ 300 ಕಿಲೋಮೀಟರ್ನಷ್ಟು ಈಗಾಗಲೇ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋ ವರದಿಗಳು ಬರ್ತಾ ಇವೆ. ಜಗತ್ತಿನ ಅತಿದೊಡ್ಡ ಟ್ರಾಫಿಕ್ ಜಾಮ್ ಅಂತ ಅದು ಅನ್ನಿಸ್ಕೊಳ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇದನ್ನು ಸನಾತನ ಶಕ್ತಿ ಅಂತ ಬಿಂಬಿಸೋ ಪೋಸ್ಟ್ಗಳು ಹರಿದಾಡ್ತಾ ಇವೆ. ಇದೇ ಸಂದರ್ಭದಲ್ಲಿ ಕುಂಭಮೇಳವನ್ನು ವಿರೋಧಿಸುವ ಮನಸ್ಸುಗಳು ಕೂಡ ಹೆಚ್ಚಾಗ್ತಾ ಇವೆ. ಅವುಗಳ ಊರಿಗೆ ಇನ್ನಷ್ಟು ತುಪ್ಪ ಸುರಿಯೋ ಹಾಗೆ ಪಾಕಿಸ್ತಾನದಿಂದ ಕೂಡ ಜನ ಬಂದು ಕುಂಭಮೇಳದಲ್ಲಿ ಮಿಂದೇಳ್ತಾ ಇದ್ದಾರೆ. ಹಾಗಾದ್ರೆ ಕುಂಭಮೇಳದ ಲೇಟೆಸ್ಟ್ ವಿಶೇಷಗಳೇನು? ಯಾವ ಹೆದ್ದಾರಿಯಲ್ಲಿ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ? ಇನ್ನುಳಿದ 2 ಅಮೃತ ಸ್ನಾನಗಳು ಯಾವಾಗಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಬಾರಿಯ ಕುಂಭಮೇಳ ಜಗತ್ತನ್ನು ನಿಬ್ಬೆರಗಾಗಿಸಿದೆ. ಕಳೆದ ಬಾರಿಯ ಕುಂಭಮೇಳದಲ್ಲಿ 24 ಕೋಟಿಯಷ್ಟು ಭಕ್ತರು ಭಾಗಿಯಾಗಿ ದಾಖಲೆಯನ್ನು ನಿರ್ಮಾಣ ಮಾಡಿದ್ರು. ಈ ಬಾರಿ ಅದು ಏಕದಮ್ ಡಬಲ್ ಆಗ್ತಾ ಇದೆ. ಇಲ್ಲಿವರೆಗೆ 40 ಕೋಟಿ ಮಂದಿ ಕುಂಭಮೇಳದಲ್ಲಿ ಮಿಂದೆದ್ದಿದ್ದಾರೆ. ಗಂಗಾ, ಯಮುನಾ, ಸರಸ್ವತಿಯರ ಸಂಗಮ ಕ್ಷೇತ್ರವನ್ನು ದರ್ಶಿಸಿ ಪುನೀತರಾಗಿದ್ದಾರೆ. ಕುಂಭಮೇಳವನ್ನು ವಿರೋಧಿಸುವವರ ಜೊತೆಯಲ್ಲೇ ಇವರೂ ಕೂಡ ಪವಿತ್ರ ಸ್ನಾನ ಮಾಡಿರೋದು ಸನಾತನ ಧರ್ಮದ ಶಕ್ತಿ ಏನು ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಇದೇ ಫೆಬ್ರವರಿ 12ನೇ ತಾರೀಕು ವಸಂತ ಪೌರ್ಣಮಿ ಇದೆ. ಅದು ಮೌನಿ ಅಮಾವಾಸ್ಯೆಯಷ್ಟೇ ಪವಿತ್ರ ದಿನ ಅಂತ ಭಾವಿಸಲಾಗುತ್ತೆ. ಹಾಗೆ 26ನೇ ತಾರೀಕು ಶಿವರಾತ್ರಿ, ಅದಂತೂ ಅತ್ಯಂತ ಪವಿತ್ರ ದಿನ. ಹೀಗಾಗಿ ಆ 2 ದಿನಗಳಂದು ಪುಣ್ಯ ಸ್ನಾನಕ್ಕೆ ಬರುವವರ ಸಂಖ್ಯೆ ತುಂಬಾನೇ ಹೆಚ್ಚಿರುತ್ತೆ. ಇದರ ಪರಿಣಾಮ ಏನು ಗೊತ್ತಾ? ಪ್ರಯಾಗರಾಜ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳಲ್ಲಿ ಕಡಿಮೆ ಅಂದರೂ 50 ಕಿಲೋಮೀಟರ್ನಷ್ಟು ಜಾಮ್ ಆಗ್ತಾ ಇದೆ. ಅದರಲ್ಲೂ ದಕ್ಷಿಣದಿಂದ ಪ್ರಯಾಗವನ್ನು ಸಂಪರ್ಕಿಸುವ ನಾಗಪುರ್ ರಸ್ತೆ, ಜಬಲ್ಪುರ್ ಹೈವೇಗಳಂತೂ ವಿಶ್ವ ದಾಖಲೆಯ ಟ್ರಾಫಿಕ್ ಜಾಮ್ಗೆ ಕಾರಣ ಆಗಿವೆ. ಜಬಲ್ಪುರ್, ಕತ್ನಿ, ಮೈಹಾರ್, ರೇವಾ, ಸೋಹಗಿ, ಚಾಕ್ಘಾಟ್ ಹಾಗೂ ಪ್ರಯಾಗರಾಜ್ ನಡುವೆ ಸುಮಾರು 300 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದ್ದು, ಇದು ದಕ್ಷಿಣ ಭಾರತದಿಂದ ಪ್ರಯಾಗಕ್ಕೆ ಎಷ್ಟು ಮಂದಿ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯಂತೆ ಕಾಣ್ತಾ ಇದೆ. ಸದ್ಯಕ್ಕೆ ಜಬಲ್ಪುರದಿಂದ ಪ್ರಯಾಗರಾಜನ ಕನೆಕ್ಟ್ ಮಾಡುವ ರಸ್ತೆಯಲ್ಲಿ ಭಾನುವಾರ ಸಂಜೆಯಿಂದಲೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈ 300 ಕಿಲೋಮೀಟರ್ ಅನ್ನ ದಾಟೋದಕ್ಕೆ ಕನಿಷ್ಠ 13 ಗಂಟೆಗಳಷ್ಟು ಸಮಯ ಹಿಡಿತಿದೆ. ಹಾಗೇನೆ ವಸಂತ ಹುಣ್ಣಿಮೆಯ ಕಾರಣದಿಂದ ಸೋಮವಾರದಿಂದಲೇ ಪ್ರಯಾಗಕ್ಕೆ ವಾಹನಗಳನ್ನು ನಿಲ್ಲಿಸುವ ಕೆಲಸವನ್ನು ಕೂಡ ಉತ್ತರ ಪ್ರದೇಶದ ಆಡಳಿತ ಮಾಡ್ತಾ ಇದೆ. ಇದರಿಂದ ಮಧ್ಯಪ್ರದೇಶದ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗೇನೆ ಈ ಜಾಮ್ ಬಗ್ಗೆ ಪ್ರತಿಕ್ರಿಯಿಸ್ತಾ ಇರೋ ನೆಟ್ಟಿಗರು ಇದು ಜಗತ್ತಿನ ಅತಿ ದೊಡ್ಡ ಟ್ರಾಫಿಕ್ ಜಾಮ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಜನ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಬಾರ್ಡರ್ ಕ್ರಾಸಿಂಗ್ಗೆ 10ರಿಂದ 12 ಗಂಟೆಗಳ ಕಾಲ ಹಿಡಿತಾ ಇದೆ. ಈ ರಸ್ತೆಯ ಉದ್ದ ಇರೋದು ಬರೀ 54 ಕಿಲೋಮೀಟರ್ಗಳು ಮಾತ್ರ. ಇದೆಲ್ಲವನ್ನ ನೋಡಿದ್ರೆ ಪ್ರಯಾಗರಾಜ್ಗೆ ದಿನನಿತ್ಯ ಹರಿದು ಬರೋ ಪ್ರವಾಸಿಗರ ಸಂಖ್ಯೆ ಎಷ್ಟೆಲ್ಲ ಹೆಚ್ಚಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನಿದೆಲ್ಲದರ ನಡುವೆ ಪಾಕಿಸ್ತಾನದಿಂದ 68 ಮಂದಿ ಕುಂಭಮೇಳಕ್ಕೆ ಬಂದಿದ್ದಾರೆ. ಅವರೆಲ್ಲ ಸಿಂಧ್ ಪ್ರಾಂತದಿಂದ ಬಂದವರು. ಘೋಟ್ಕಿ, ಸುಕೂರ್, ಖೈರ್ಪುರ್, ಶಿಕಾರ್ಪುರ್, ಕರ್ಜಾಕೋಟ್ ಮತ್ತು ಜಾತ್ಬಾಲ್ ಅನ್ನೋ ಜಿಲ್ಲೆಗಳಿಂದ ಈ ಜನ ಬಂದಿದ್ದಾರೆ. ಗೆಳೆಯರೆ, ಈ ಪಾಕಿಸ್ತಾನ ಇದೆಯಲ್ಲ, ಇಲ್ಲಿ ಭಾರತ ವಿಭಜನೆಯ ಸಂದರ್ಭದಲ್ಲಿ ಅಂದ್ರೆ 1947ರ ಸಂದರ್ಭದಲ್ಲಿ ಅವತ್ತು ಪಶ್ಚಿಮ ಪಾಕಿಸ್ತಾನ ಅಂತ ಕರೆಸಿಕೊಳ್ತಾ ಇದ್ದ ಇವತ್ತಿನ ಪಾಕಿಸ್ತಾನ ಒಂದರಲ್ಲೇ ಸುಮಾರು 15% ಹಿಂದೂಗಳಿದ್ರು. ಆದರೆ ಇವತ್ತಲ್ಲಿರೋ ಹಿಂದೂಗಳ ಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 2.17%. ಇದು 2023ರ ಪಾಕಿಸ್ತಾನದ ಸೆನ್ಸಸ್ ದಾಖಲೆಗಳು ಕೊಡ್ತಾ ಇರೋ ಮಾಹಿತಿ. ಅಂದ್ರೆ ಒಟ್ಟು ಅಲ್ಲಿ 52 ಲಕ್ಷ ಮಂದಿ ಹಿಂದೂಗಳಿದ್ದಾರೆ. ಆ ಪೈಕಿ ಅತಿ ಹೆಚ್ಚು ಹಿಂದೂಗಳು ಸಿಂಧ್ ಪ್ರಾಂತದಲ್ಲಿದ್ದಾರೆ. ಅದರಲ್ಲೂ ಅಲ್ಲಿನ ಉಮರ್ಕೋಟ್ ಜಿಲ್ಲೆಯಲ್ಲಿ ಆ ಜಿಲ್ಲೆಯ ಒಟ್ಟು ಜನಸಂಖ್ಯೆ ಏನಿದೆ ಅದರಲ್ಲಿ 54.6% ಹಿಂದೂಗಳಿದ್ದಾರೆ. ಇನ್ನು ತಾರಾಪರ್ಕರ್ ಅನ್ನೋ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಿಂದೂಗಳಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಸುಮಾರು 8,11,507 ಹಿಂದೂಗಳಿದ್ದಾರೆ. ಹಾಗೆ ಪಾಕಿಸ್ತಾನದ ಪಂಜಾಬ್ ಪ್ರಾವಿನ್ಸ್ ಅಲ್ಲಿ ಮತ್ತು ಬಲೂಚಿಸ್ತಾನ್ ಹಾಗೂ ಖೈಬರ್ ಪಖ್ತೂನ್ಖ್ವಾದಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಿಂದೂಗಳ ಸಂಖ್ಯೆ ಇದೆ. ಆದರೆ ಅಲ್ಲಿನ ಹಿಂದೂಗಳಿಗೆ ಅವರ ಧಾರ್ಮಿಕ ಆಚರಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಬೇಕಾದ ಯಾವ ಸ್ವಾತಂತ್ರ್ಯವೂ ಅಲ್ಲಿಲ್ಲ. ಇನ್ನು ಅಲ್ಲಿ 2 ವರ್ಗಗಳ ಹಿಂದೂಗಳಿದ್ದಾರೆ. ಒಂದು ಅತ್ಯಂತ ಶ್ರೀಮಂತ ವರ್ಗ, ಎರಡನೆಯದು ಅತ್ಯಂತ ಕೆಳವರ್ಗ. ಈ ಎರಡೂ ವರ್ಗಗಳು ಕೂಡ ಅಲ್ಲಿನ ಮೂಲಭೂತವಾದಿಗಳಿಂದ ಸಮಸ್ಯೆಗಳನ್ನು ಅನುಭವಿಸುತ್ತಲೇ ಬರ್ತಾ ಇವೆ. ಬ್ಲಾಸ್ಫೆಮಿ ಹೆಸರಲ್ಲಿ ಆಗಾಗ ಅಲ್ಲಿ ಹಿಂದೂಗಳ ಮೇಲೆ
ದೌರ್ಜನ್ಯಗಳು ನಡೀತಾ ಇರುತ್ತವೆ. ಹಿಂದೂ ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ಹೊತ್ತೊಯ್ಯೋ ಘಟನೆಗಳು ವರದಿ ಆಗ್ತಾ ಇರುತ್ತವೆ. ಅವರ ಆಸ್ತಿಪಾಸ್ತಿಗಳನ್ನ ಕಿತ್ಕೊಳ್ಳೋ ಘಟನೆಗಳು ಆಗ್ತಾ ಇರುತ್ತವೆ. ಅಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಅನ್ನೋದು ಸಿಗ್ತಾ ಇಲ್ಲ. ಇಷ್ಟರ ನಡುವೆ ಕೂಡ ಸುಮಾರು 52 ಲಕ್ಷ ಮಂದಿ ಹಿಂದೂಗಳಿದ್ದಾರೆ. ಜೊತೆಗೆ ಅತಿ ಕಷ್ಟದಿಂದ ಅವರು ತಮ್ಮ ಧರ್ಮವನ್ನ ಪಾಲನೆಯೂ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಕೂಡ ಸುಮಾರು 250ಕ್ಕೂ ಹೆಚ್ಚು ಮಂದಿ ಪಾಕಿಸ್ತಾನಿ ಹಿಂದೂಗಳು ಭಾರತಕ್ಕೆ ಬಂದಿದ್ರು, ಗಂಗಾ ಸ್ನಾನವನ್ನ ಮಾಡಿ ಹೋದ್ರು. ಈ ಬಾರಿ ಕುಂಭಮೇಳಕ್ಕೆ 68 ಮಂದಿ ಬಂದಿದ್ದಾರೆ. ಇನ್ನು ಈ ಬಾರಿಯ ಕುಂಭಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಸಾಕಷ್ಟು ನಾಯಕರು ಭಾಗವಹಿಸಿದ್ರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಭೇಟಿ ಕೊಟ್ಟಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಂಭಮೇಳದ ಬಗ್ಗೆ ಏನೇ ಮಾತಾಡಿದ್ರು, ಅಲ್ಲಿಗೆ ಹೋಗಿ ಸ್ನಾನ ಮಾಡಿದರೆ ಬಡತನ ನಿವಾರಣೆ ಆಗುತ್ತಾ ಅನ್ನೋ ಥರದ ಹೇಳಿಕೆಗಳನ್ನು ಕೊಟ್ಟು ಅವಹೇಳನ ಮಾಡಿದ್ರು. ಅವರ ಕರ್ನಾಟಕ ಕಾಂಗ್ರೆಸ್ ಘಟಕದ ಅಧ್ಯಕ್ಷ DK ಶಿವಕುಮಾರ್ ಪತ್ನಿ ಸಮೇತರಾಗಿ ಕುಂಭಮೇಳಕ್ಕೆ ಹೋಗಿದ್ದಾರೆ. ಅದೇನು ಶ್ರೀಮಂತರಾಗೋದಿಕ್ಕೆ ಹೋದ್ರು ಅಥವಾ ಪಾಪ ತೊಳ್ಕೊಳ್ಳೋದಿಕ್ಕೆ ಹೋದ್ರು ಅನ್ನೋದನ್ನ ಖರ್ಗೆ ಅವರೇ ಕೇಳಬೇಕು. ಗೆಳೆಯರೆ, ರಾಜಕೀಯ ಹೇಳಿಕೆಗಳನ್ನು ಹೊರತುಪಡಿಸಿ ಕುಂಭಮೇಳ ತನ್ನ ಪಾಡಿಗೆ ತಾನು ಶ್ರದ್ಧಾಳುಗಳನ್ನು ಆಕರ್ಷಿಸುತ್ತಲೇ ಇದೆ. ಇಲ್ಲಿ ಮೌನಿ ಅಮಾವಾಸ್ಯೆಯ ದಿನ ನಡೆದ ಕಾಲ್ತುಳಿತದ ಘಟನೆ, ಆಗಾಗ ಟೆಂಟ್ಗಳಲ್ಲಿ ಕಾಣಿಸ್ಕೊಳ್ಳೋ ಬೆಂಕಿ, ರಾಜಕಾರಣಿಗಳ ಮಾತುಗಳು ಇವ್ಯಾವು ಜನರ ಶ್ರದ್ಧೆಯನ್ನು ಕಡಿಮೆ ಮಾಡ್ತಾ ಇಲ್ಲ. ಇನ್ನು ಅದು ಆ ಭಾಗದ ಆದಾಯದ ಮೂಲ ಕೂಡ ಆಗ್ತಾ ಇದೆ. ಈ ಬಾರಿಯ ಕುಂಭಮೇಳ ಸಾಕಷ್ಟು ಜನಕ್ಕೆ ಮುಂದಿನ ಹಲವು ವರ್ಷಗಳಿಗೆ ಆಗುವಷ್ಟು ಆದಾಯವನ್ನು ತಂದುಕೊಟ್ಟಂತೆ ಕಾಣ್ತಾ ಇದೆ. ಟೆಂಟ್ ಸಿಟಿಗಳು ತುಂಬಿವೆ. ಹೋಟೆಲ್ ಹಾಗೂ ಹೋಮ್ ಸ್ಟೇಗಳಲ್ಲಿ ಜಾಗ ಸಿಗ್ತಾ ಇಲ್ಲ. ಲಾಂಚುಗಳು, ದೋಣಿಗಳು, ವಾಟರ್ ಗೇಮು, ಹೆಲಿ ರೈಡ್ ಹೀಗೆ ನಾನಾ ರೀತಿಯಲ್ಲಿ ಅಲ್ಲಿ ತರಾವರಿ ವ್ಯಾಪಾರ ಆಗ್ತಾ ಇದೆ. ಸಣ್ಣ ಸಣ್ಣ ವ್ಯಾಪಾರಿಗಳು, ಟೀ, ಸಮೋಸ, ಜಿಲೇಬಿ ಮಾರೋರು ಕೂಡ ಅವರು ಇಷ್ಟು ವರ್ಷಗಳಲ್ಲಿ ನೋಡದಷ್ಟು ವ್ಯಾಪಾರವನ್ನು ನೋಡ್ತಾ ಇದ್ದಾರೆ. ಕುಂಭಮೇಳ ಅಲ್ಲಿನ ವ್ಯಾಪಾರಿಗಳನ್ನಷ್ಟೇ ಅಲ್ಲ, ಅಲ್ಲಿಗೆ ಜನ ಯಾವ್ಯಾವ ರಾಜ್ಯಗಳ ಮೂಲಕ ಹೋಗ್ತಾರೋ ಆ ಹಾದಿಯಲ್ಲಿನ ವ್ಯಾಪಾರಿಗಳಿಗೆ ಹಾಗೂ ಸರ್ಕಾರಗಳಿಗೆ, ರೈಲ್ವೆ ಹಾಗೂ ವಿಮಾನಯಾನ ಸಂಸ್ಥೆಗಳಿಗೆ, ಹೀಗೆ ಪ್ರತಿಯೊಂದು ವರ್ಗಕ್ಕೂ ಆದಾಯವನ್ನು ತಂದು ಕೊಡ್ತಾ ಇದೆ. ಈ ಬಾರಿ ದಕ್ಷಿಣದಿಂದ ಅತಿ ಹೆಚ್ಚು ಜನ ಹೋಗಿದ್ದಾರೆ. ಹಾಗೂ ಹೋಗೋ ಬಹುತೇಕರು ರಸ್ತೆ ಮಾರ್ಗವಾಗಿ ಹೋಗಿದ್ದಾರೆ ಅನ್ನೋದು ಮತ್ತೊಂದು ವಿಶೇಷ. ಗೆಳೆಯರೆ, ನದಿಯಲ್ಲಿ ಸ್ನಾನ ಮಾಡಿದ ಜನ ಅಲ್ಲಿ ಕಾಯಿನ್ಗಳನ್ನ ಹಾಗೂ ಇನ್ನಿತರ ವಸ್ತುಗಳನ್ನ, ಆ ನದಿಯಲ್ಲಿ ಬೀಳುವ ಹಣವನ್ನ ಸಂಗ್ರಹಿಸೋದಿಕ್ಕೆ ಅಂತಲೇ ಒಂದಷ್ಟು ಜನ ಅಲ್ಲಿ ಮುಳುಗು ಹಾಕ್ತಾ ಇದ್ದಾರೆ. ಅಂಥವರ ಆದಾಯ ಪ್ರತಿನಿತ್ಯ ಕನಿಷ್ಠ ಅಂದರೆ 4,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವು ಅಲ್ಲಿಗೆ ಹೋದಾಗ ನದಿಗೆ ಅರ್ಪಿಸುವ ತೆಂಗಿನಕಾಯಿಗಳಿವೆಯಲ್ಲ, ಅವುಗಳನ್ನು ಕೂಡ ಆ ಹುಡುಗರು ಹೊರಗೆ ತಗೊಂಡು ಬರ್ತಾರೆ. ಮತ್ತೆ ಅವು ಅಲ್ಲಿಂದ ಅಂಗಡಿಗಳಿಗೆ ಹೋಗುತ್ತವೆ. ಅದೇ ತೆಂಗಿನಕಾಯಿಯನ್ನು ಮತ್ತೆ ನೀವು ತಗೋತೀರಿ. ಎಲ್ಲವೂ ರೀಸೈಕಲ್ ಆಗ್ತಾ ಇರತ್ತೆ. ಇದೆಲ್ಲವೂ ಕೂಡ ಅಲ್ಲಿನ ಜನರಿಗೆ ಒಂದಷ್ಟರ ಮಟ್ಟಿಗೆ ಆದಾಯವನ್ನು ತಂದು ಕೊಡ್ತಾ ಇದೆ. ನಮ್ಮ ಭಕ್ತಿ ಅಲ್ಲೊಂದಷ್ಟು ಜನರಿಗೆ ಬದುಕುಗಳನ್ನು ಕಟ್ಟಿಕೊಡ್ತಾ ಇದೆ. ಇನ್ನು ಮೌನಿ ಅಮಾವಾಸ್ಯೆಯ ದಿನ ಸುಮಾರು 8 ಕೋಟಿ ಜನ ಕುಂಭಮೇಳಕ್ಕೆ ಭೇಟಿ ಕೊಟ್ಟಿದ್ರು. ಮೊದಲ ಅಮೃತ ಸ್ನಾನ ಅಂದರೆ ಜನವರಿ 14ನೇ ತಾರೀಕು 3.25 ಕೋಟಿ ಮಂದಿ ಅಲ್ಲಿ ಅಮೃತ ಸ್ನಾನವನ್ನು ಮಾಡಿದ್ರು. ಪುಷ್ಯ ಪೂರ್ಣಿಮೆಯ ದಿನ 1.25 ಕೋಟಿ, ವಸಂತ ಪಂಚಮಿಯ ದಿನ 2.25 ಕೋಟಿ ಮಂದಿ ಅಲ್ಲಿ ಪುಣ್ಯ ಸ್ನಾನವನ್ನು ಕೈಗೊಂಡಿದ್ದಾರೆ. ಇನ್ನು 12ನೇ ತಾರೀಕು ವಸಂತ ಪೂರ್ಣಿಮೆ ಇದೆ. ಅವತ್ತು ಕೂಡ ಸುಮಾರು 3 ಕೋಟಿಗೂ ಅಧಿಕ ಮಂದಿ ಅಲ್ಲಿಗೆ ಭೇಟಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮೌನಿ ಅಮಾವಾಸ್ಯೆ ಎಂದು ಆದ ಹಾಗೆ ಅಲ್ಲಿ ಮತ್ತೇನೂ ಆಗಬಾರದು ಅನ್ನೋ ಕಾರಣಕ್ಕೆ ಅಲ್ಲಿನ ಸರ್ಕಾರ ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ತಗೊಳ್ತಾ ಇದೆ. ಪ್ರಯಾಗ್ರಾಜ್ಗೆ ಬರುವ ವಾಹನಗಳನ್ನು ಈಗಾಗಲೇ ಗಡಿಯಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಅಲ್ಲಿಗೆ ವಾಹನ ಪ್ರವೇಶಕ್ಕೆ ಅವಕಾಶ ಕೊಡ್ತಾ ಇಲ್ಲ. 12ನೇ ತಾರೀಕಿನ ನಂತರ ಪ್ರಯಾಗದ ಒಳಗೆ ವಾಹನಗಳನ್ನು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ನೀವು ಕೂಡ ಪ್ರಯಾಗರಾಜಕ್ಕೆ ಹೋಗ್ತಾ ಇದ್ರೆ ಅಥವಾ ಹೋಗುವ ಹಾದಿಯಲ್ಲಿದ್ರೆ ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ತಗೊಳ್ಳಿ. ಎಲ್ಲೂ ಕೂಡ ಕಾಲ್ತುಳಿತಗಳುಂಟಾಗುವ ಸಂದರ್ಭ ಮತ್ತು ಸ್ಥಳಗಳಲ್ಲಿ ದಯವಿಟ್ಟು ಇರೋದಕ್ಕೆ ಹೋಗಬೇಡಿ. ಭಕ್ತಿ ಅನ್ನೋದು ತುಂಬಾ ಒಳ್ಳೆಯದ್ದು, ಆದರೆ ಅದು ಅತಿರೇಕವೂ ಆಗಬಾರದು. ಅಲ್ಲಿನ ಆಡಳಿತ ಹೇಳುವ ಎಲ್ಲ ನಿಯಮಗಳನ್ನ ಪಾಲಿಸಿ ಮತ್ತು ಕುಂಭ ಸ್ನಾನ ನಿಮ್ಮ ಮನಸ್ಸಿನ ಕೊಳೆಯನ್ನ ತೊಳೆಯೋ ಹಾಗಾಗ್ಲಿ. ನೀವಿನ್ನೂ ಅಲ್ಲಿಗೆ ಹೋಗಿಲ್ಲ, ಹೋಗಬೇಕು ಅಂತ ಅಂದುಕೊಂಡಿದ್ದೀರಿ, ಆದರೆ 12ನೇ ತಾರೀಕಿನ ನಂತರ ಹೋಗಿ. ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲಿ ಜನ ನಿಬಿಡತೆ ಕಡಿಮೆ ಆಗಿರಬಹುದು. ನಿಮಗೆ ಸ್ನಾನ ಹಾಗೂ ಇನ್ನಿತರ ದರ್ಶನಗಳಿಗೆ ಅದು ಅನುಕೂಲವನ್ನು ಮಾಡಿಕೊಡಬಹುದು. ಇನ್ನಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ವಾ, ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಕರ್ನಾಟಕದಲ್ಲೂ ಕುಂಭ ನಡೀತಿದೆ. ನಮ್ಮ ತಿರುಮಕೂಡಲು ನರಸೀಪುರದಲ್ಲಿ ಫೆಬ್ರವರಿ 10ರಿಂದ 12ನೇ ತಾರೀಕಿನವರೆಗೆ ಅಲ್ಲೂ ಕುಂಭಮೇಳ ನಡೆಯುತ್ತೆ. ನೀವು ಅಲ್ಲಿಗೆ ಕೂಡ ಭೇಟಿ ಕೊಡಬಹುದು. ಇದು ಗೆಳೆಯರೆ ಕುಂಭಮೇಳಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.